ಸತೀಶ್ ಜಾರಕಿಹೊಳಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಯತೀಂದ್ರ ಸಿದ್ದರಾಮಯ್ಯ. ನೋಡ್ರಿ, ಯಾರ್ಯಾರೋ ಹೇಳಿದಕ್ಕೆಲ್ಲ ಅದಕ್ಕೇನು ಬೆಲೆ ಬರಲ್ಲ. ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಎಲ್ಲ ತೆವಲಿಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತಗೊಳಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ, ಎಲ್ಲರೂ ಭದ್ರಾಗಿರಬೇಕು. ಈಗ ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ? ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿದ್ರಲ್ವಾ? ಯಾರಾದರೂ ಸಿದ್ದರಾಮಯ್ಯನವ್ರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ? ಅಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಅದಕ್ಕೆ ಈಗ ನಾನು ಹೇಳೋದು, ಕೊನೆಗಾಲ ಏನಿಲ್ಲ, ನಮಗಿನ್ನ ಗಟ್ಟಿಯಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ನಮಗಿನ್ನ ಏಜಲ್ಲಿ 25-30 ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ, ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು. ಅವರ ಅವಶ್ಯಕತೆ ಈ ರಾಜ್ಯಕ್ಕಿದೆ. ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವ. ಈಗ ಅದು ನಾನು ಹೇಳಿದ್ನಲ್ಲ, ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದಾಗ ಎಲ್ಲರೂ ನೋಡ್ರಿ, ಸಿ ಎಮ್ ಅವ್ರ ಪುತ್ರ ಅವ್ರು ಏನೋ ಅವರು ವೈಯಕ್ತಿಕವಾದ ಹೇಳಿಕೆ ಕೊಟ್ಟಿರ್ಬೋದು, ಅದು ಪಾರ್ಟಿ ನಿರ್ಧಾರ ಅಲ್ಲ. ಸರ್, ಇನ್ನೊಬ್ರು ಇವರು ರಾಜಣ್ಣ ಅವ್ರ ಪುತ್ರ ಕೂಡ ಹೇಳ್ತಾರೆ, ಈಗ ನಾಯಕತ್ವ ಬದಲಾವಣೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ವಿಚಾರ ಬಂದರೂ ಕೂಡ CLP ಮೀಟಿಂಗಲ್ಲಿ ಅದು ಡಿಸೈಡ್ ಆಗಬೇಕು ಅನ್ನೋದು. ಈಗ ಅದು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ, CLP ಡಿಸೈಡ್ ಮಾಡ್ತಾರೋ. ಹೈಕಮಾಂಡೇ ಅಭ್ಯರ್ಥಿನ ಅಂಥ ಸಂದರ್ಭ ಬಂದಾಗ ಆಯ್ಕೆ ಮಾಡ್ಬೋದು, ಅವರು ಮಾಡ್ತಾರೆ. ಬಟ್ ಈಗ ಅಂಥ ಪ್ರಶ್ನೆ ಈಗೇನಿಲ್ಲ.